ಎಲ್ಲರಿಗೂ ನಮಸ್ಕಾರ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಸಖತ್ತಾಗಿ ಬೊಂಬಟ್ಟಗಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ನನಗಂತೂ ಸೂಪರ್ ಅನ್ನಿಸ್ತು, ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ನೀವು ಒಂದ್ಸರಿ ಮನೇಲಿ ಖಂಡಿತ ಮಾಡಲೇಬೇಕು. ಇವತ್ತಿನ ರೆಸಿಪಿ ಬದನೆಕಾಯಿ ಎಣ್ಣೆಗಾಯಿ ಥರ ಮಾಡೋದು ಶುರು ಮಾಡೋಣ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಈ ರೆಸಿಪಿ ಮಾಡೋಕ್ಕೆ. ತುಂಬಾ ಚೆನ್ನಾಗಿತ್ತು, ಟೇಸ್ಟು ಸಖತ್ತಾಗಿತ್ತು. ಯಾವ ಥರ ಮಾಡೋದು ಶುರು ಮಾಡೋಣ. ಮೊದಲಿಗೆ ಒಂದು ಬಟ್ಲಲ್ಲಿ ನೀರು ತಗೊಂಡಿದ್ದೀನಿ. ಬದನೆಕಾಯ ಕಟ್ ಮಾಡ್ಕೊತಾ ಇದ್ದೀನಿ. ಸೆಂಟ್ರಲ್ಲಿ ಸ್ವಲ್ಪ 2 ಭಾಗ ಮಾಡ್ಕೊಬೇಕು. ನೋಡಿ ಈ ಥರ ಫುಲ್ ಕಟ್ ಮಾಡಬಾರ್ದು, ಸ್ವಲ್ಪನೇ ಕಟ್ ಮಾಡಿಕೊಂಡು ವಾಟ್ರಲ್ಲಿ ಹಾಕ್ಕೊಂಡು ಇಟ್ಕೊಬೇಕು. ನೋಡಿ ಎಲ್ಲ ಆಗಿದೆ. ಬಾಂಡೆ ಇಟ್ಕೊಂಡು ಆಯಿಲ್ ಹಾಕ್ತಾ ಇದ್ದೀನಿ. ಕಡಲೆ ಬೀಜ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಬೇಕು. ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಬೆಳ್ಳುಳ್ಳಿ 10ರಿಂದ 12, ಸ್ಮಾಲ್ದು ನಾಟಿ. ಶುಂಠಿ 2 ಪೀಸು, ಗೋಡಂಬಿ 4, ಏಲಕ್ಕಿ 2 ಪೀಸು, ಚಕ್ಕೆ 2 ಪೀಸು, ಲವಂಗ 2 ಪೀಸು. ನೀಟಾಗಿ ಫ್ರೈ ಮಾಡ್ಕೊಬೇಕು. ತೆಂಗಿನಕಾಯಿ ಸ್ವಲ್ಪ, ಅದನ್ನು ಕೂಡ ಸೇರಿಸಿ ನೀಟಾಗಿ ಫ್ರೈ ಮಾಡ್ಕೊಬೇಕು. 2 ಸ್ಪೂನು ಹುರ್ಗಡ್ಲೆ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಆಗಿದೆ, ರೆಡಿಯಾಗಿದೆ. ಜಾರ್ ತಗೊಂಡಿದ್ದೀನಿ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ. ನೋಡಿ ಎಲ್ಲ ಫ್ರೈ ಆಗಿರೋದೆಲ್ಲ ನೀಟಾಗಿ ಹಾಕ್ಕೋತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ. ಬಾಂಡಿಲಿರೋ ಫ್ರೈದೆಲ್ಲ ವಾಟರ್ ಹಾಕ್ಕೊಂಡು ನೀಟಾಗಿ ಮಿಕ್ಸಿ ಒಳಗಡೆ ಹಾಕ್ಕೋತಾ ಇದ್ದೀನಿ. ಎಲ್ಲ ನೀಟಾಗಿ ಹಾಕ್ಕೊಂಡು ನೋಡಿ ಮಿಕ್ಸಿ ಮಾಡ್ಕೋತಾ ಇದ್ದೀನಿ. ಮಿಕ್ಸಿ ಆಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ತುರಿನೂ ಇರಬಾರ್ದು, ತುಂಬ ಸ್ಮಾಲು ಇರಬಾರ್ದು, ಆ ಥರ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ. 2 ಸ್ಪೂನ್ ಖಾರದ ಪುಡಿ ಹಾಕೋತಿದ್ದೀನಿ, ಖಾರವಾಗಿ ಚೆನ್ನಾಗಿರಲಿ ಅಂತ. 1 ಸ್ಪೂನು ಗರಂ ಮಸಾಲ, ಅರ್ಧ ಸ್ಪೂನು ಟರ್ಮರಿಕ್ ಪೌಡರು. ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಅದನ್ನು ನೀಟಾಗಿ ಎಲ್ಲಕ್ಕೂ ಮಸಾಲೆ ಎಲ್ಲ ಹಿಡಿಬೇಕು. ಆ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಬದನೆಕಾಯಿ ಒಳಗಡೆ ನೋಡಿ ಈ ಥರ ಸೇರಿಸ್ಕೊಬೇಕು. ನೀಟಾಗಿ ಬದನೆಕಾಯಿ ಸುತ್ತ ಒಳಗಡೆ ನೀಟಾಗಿ ಮಸಾಲ ಹಿಡಿಬೇಕು. ನೋಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಆಯಿಲ್ ಹಾಕ್ಕೋತಾ ಇದ್ದೀನಿ. ಕರಿಬೇವು ಸೊಪ್ಪು, ಈರುಳ್ಳಿ ಮೀಡಿಯಮ್ ಸೈಜ್ 1, ಅದನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಬೇಕು. ಟರ್ಮರಿಕ್ ಪೌಡರು ಸ್ವಲ್ಪ, ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು, ಖಾರದ ಪುಡಿ 1 ಸ್ಪೂನು. ನೋಡಿ ಬದನೆಕಾಯಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋದೆಲ್ಲ ನೀಟಾಗಿ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಅದನ್ನು ಕೂಡ ನಿಧಾನಕ್ಕೆ ತಿರುಗಿಸ್ಕೊಬೇಕು, ಇಲ್ಲಾಂದರೆ ಕಟ್ ಆಗಿಬಿಡುತ್ತೆ. ಮಸಾಲ ಎಲ್ಲ ಹಾಕ್ಕೋತಾ ಇದ್ದೀನಿ ನೀಟಾಗಿ. ಅದನ್ನು ಕೂಡ ತಿರುಗಿಸ್ಕೊಬೇಕು ನೀಟಾಗಿ. ನೋಡಿ ಯಾವ ಥರ ಬಂದಿದೆ ಅಂತ. ರುಚಿಗೆ ತಕ್ಕಷ್ಟು ಸಾಲ್ಟು ನೋಡಿ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಗಿದೆ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಸಖತ್ತಾಗಿ ಸ್ಮೆಲ್ ಬರ್ತಾಯಿತ್ತು, ತುಂಬಾ ಚೆನ್ನಾಗಿತ್ತು. ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಾಯಿದೆ ಇವಾಗೂ. ಅಷ್ಟು ಸಖತ್ತಾಗಿ ಬಂದಿತ್ತು. ತುಂಬಾ ಟೇಸ್ಟಿಯಾಗಿತ್ತು. ಗ್ರೇವಿ ಅಂತೂ ಸೂಪರಾಗಿತ್ತು. ನೋಡಿ ಯಾವ ಥರ ಬಂದಿದೆ ಅಂತ. ಕಲರು ಸಖತ್ತಾಗಿತ್ತು. ಬೌಲಲ್ಲಿ ಹಾಕ್ಕೋತಾ ಇದ್ದೀನಿ. ನೋಡೋಕ್ಕೂ ಸಖತ್ತಾಗಿತ್ತು, ತಿನ್ನೋಕ್ಕೂ ಸಖತ್ತಾಗಿತ್ತು. ನೀವು ಒಂದ್ಸರಿ ಮನೇಲಿ ಮಾಡಿ ನೋಡಿ, ನಿಮಗೂ ತುಂಬಾ ಇಷ್ಟ ಆಗುತ್ತೆ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.